ದರ್ಶನ್ಗೆ ನೀಡಿದ್ದಂತಹ ಟಿವಿಯಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ. 4-5 ದಿನದ ಹಿಂದಷ್ಟೇ ಟಿವಿಯನ್ನ ಹಾಕಿದ್ರು ಜೈಲಿನ ಸಿಬ್ಬಂದಿ. ತಾಂತ್ರಿಕ ದೋಷದ ಹಿನ್ನೆಲೆ ಟಿವಿ ಆಫ್ ಮಾಡಿ ಕೂತಿದ್ದಾರೆ ದರ್ಶನ್. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದಂತಹ ಟಿವಿಯಲ್ಲಿ ತಾಂತ್ರಿಕ ದೋಷ ಇದೆ. ಚಾರ್ಜ್ ಶೀಟ್ ಅಂಶಗಳ ಬಗ್ಗೆ ಟಿವಿಯಲ್ಲಿ ವೀಕ್ಷಿಸ್ತಾ ಇದ್ರು ದರ್ಶನ್. ಟಿವಿ ರಿಪೇರಿ ಮಾಡಿಸಿಕೊಡುವಂತೆ ಜೈಲಾಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ಬಳ್ಳಾರಿ ಜೈಲಿಗೆ ದರ್ಶನ್ ಬರ್ತಾ ಇದ್ದಂತೆ ಏನೇನು ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತಹ ಸಂದರ್ಭ ಆಗಿತ್ತು. ಚಾರ್ಜ್ ಶೀಟ್ನ ಅಂಶಗಳನ್ನ ತಿಳ್ಕೋಬೇಕು, ಹಾಗಾಗಿ ನನಗೆ ಟಿವಿ ಬೇಕು ಅಂತ ಮನವಿ ಮಾಡಿದ್ರು ದರ್ಶನ್. ಹಾಗೆ ನೋಡಿದ್ರೆ ಟಿವಿ ಇತ್ತು, ಆದ್ರೆ ಟಿವಿ ಕೆಟ್ಟು ಹೋದ ಕಾರಣ ಅಲ್ಲಿಂದ ಟಿವಿ ತೆಗೆಯಲಾಗಿತ್ತು. ಮತ್ತೆ ಟಿವಿ ವ್ಯವಸ್ಥೆ ಆಗತ್ತೆ ಅಂತಲೇ ಹೇಳಿದ್ರು. ಟಿವಿ ವ್ಯವಸ್ಥೆ ಆಗಿತ್ತು 4-5 ದಿನದ ಹಿಂದಷ್ಟೇ. ಆದ್ರೆ ಈಗ ನೋಡಿದ್ರೆ ಆ ಟಿವಿಯು ಕೂಡ ಆಫ್ ಆಗಿದೆ. ನ್ಯೂಸ್ ಚಾನೆಲ್ಗಳ ಮೂಲಕ ಪ್ರಕರಣದ ಮಾಹಿತಿಯನ್ನ ಪಡಿತಾ ಇದ್ರು ದರ್ಶನ್ ಕೊಠಡಿಯಿಂದ ಈಗ ಟಿವಿಯನ್ನ ತಗೊಂಡೋಗಿದ್ದಾರೆ ಜೈಲಿನ ಸಿಬ್ಬಂದಿ. ಯಾಕಂದ್ರೆ ಟಿವಿ ಈಗ ಆಫ್ ಆಗಿದೆ. ತಾಂತ್ರಿಕ ದೋಷ ಹಿನ್ನೆಲೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದಂತಹ ಟಿವಿ ಆಫ್ ಆಗಿದೆ. ಚಾರ್ಜ್ ಶೀಟ್ ಅಂಶಗಳ ಬಗ್ಗೆ ಟಿವಿಯಲ್ಲಿ ನೋಡ್ತಾ ಇದ್ರು ದರ್ಶನ್. ಈಗ ಟಿವಿ ಆಫ್ ಆದ ಕಾರಣ ಟಿವಿ ರಿಪೇರಿ ಮಾಡಿಸ್ಕೊಡಿ ಅಂತ ಜೈಲಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ ಇದ್ದಾರೆ ಸಂಪರ್ಕದಲ್ಲಿ. ನರಸಿಂಹಮೂರ್ತಿ, 4-5 ದಿನದ ಹಿಂದಷ್ಟೇ ಟಿವಿಯನ್ನ ಹಾಕಿದ್ದಾಗಿತ್ತು. ಮೊದಲಿದ್ದಂತಹ ಟಿವಿ ಕೂಡ ಹಾಳಾಗಿತ್ತು ಅನ್ನೋ ಕಾರಣಕ್ಕಲ್ಲಿಂದ ರಿಮೂವ್ ಮಾಡಿದ್ರು. ಈಗ ದರ್ಶನ್ ಮತ್ತೆ ಮನವಿ ಮಾಡಿದ ನಂತರ ಟಿವಿ ಹಾಕಿದ್ರು. ಈಗ ಅದು ಮತ್ತೆ ಆಫ್ ಆಗಿದೆ. ಸೊ ಈಗ ಇನ್ನೆಷ್ಟು ದಿನ ಬೇಕಾಗುತ್ತೋ ಏನೋ, ಯಾಕಂದ್ರೆ ಈಗ ಟಿವಿ ನೋಡ್ತಾ ಇದ್ರು 4-5 ದಿವಸಗಳಿಂದ. ಈಗ ಚಡಪಡಿಸ್ತಾ ಇದ್ದಾರೆ ದರ್ಶನ್. ಶ್ವೇತಾ, ಈಗಾಗಲೇ ಜೈಲಿನ ನಿಯಮಾವಳಿಗಳ ಪ್ರಕಾರ 3 ಬೇಡಿಕೆಯನ್ನು, ಅಂದರೆ ದರ್ಶನ್ ಬಳ್ಳಾರಿ ಜೈಲಿಗೆ ಬಂದಾಗ 3 ಬೇಡಿಕೆ ನೀಡಿದರು. ಮೊದಲನೇದಾಗಿ ಏನು ಫೋನ್ನಲ್ಲಿ ಮಾತಾಡ್ತಕ್ಕಂಥ ಅವಕಾಶ, ಅದಕ್ಕಿಂತ ಮುಂಚೆ ಒಂದು ಸರ್ಜಿಕಲ್ ಚೇರ್ ಬೇಕಂತ ಕೇಳಿದರು. 3ನೇ ಬೇಡಿಕೆಯಾಗಿ ಟಿವಿ ಬೇಕು ಅನ್ನೋಂಥ ಮಾಹಿತಿಯನ್ನು ಕಳೆದ ಮಂಗಳವಾರ ಕೇಳಿದರು. ಅದಾದ ಬಳಿಕ 1-2 ದಿನ ಹಳೆಯದಾದಂಥ ಟಿವಿ ಸ್ವಲ್ಪ ರಿಪೇರ್ ಇತ್ತು. ಹೈಯರ್ ಕಂಪ್ನಿಯ 32 ಇಂಚಿನ ಟಿವಿಯನ್ನು ಕೊಡಲಾಗಿತ್ತು. ಕಳೆದ ಶನಿವಾರ ಕೊಡಲಾಗಿತ್ತು. 1-2 ದಿನ ಟಿವಿ ನೋಡಿದಾಗ ಅದು ತಾಂತ್ರಿಕ ದೋಷದಿಂದ ಮತ್ತೆ ಆಫ್ ಆಗಿದೆ ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗಿದೆ. ಕೇವಲ 1 ಅಥವಾ 2 ದಿನ ಮಾತ್ರ ಟಿವಿಯನ್ನು ನೋಡಿದ್ದಾರೆ ಅಂತ ಇಲ್ಲಿ ಹೇಳಲಾಗ್ತಿದೆ. ತದನಂತರ ಟಿವಿ ಮತ್ತೆ ಆಫ್ ಆಗಿತ್ತು. ಅದನ್ನು ಯಾರು ಕೂಡ ಅಷ್ಟಾಗಿ ಅಬ್ಸರ್ವ್ ಮಾಡಿರಲಿಲ್ಲ. ದರ್ಶನ್ ಅವರು ಕೂಡ ನಿರಂತರವಾಗಿ ಟಿವಿ ಆನ್ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಅದು ಮತ್ತೊಮ್ಮೆ ಕೆಟ್ಟೋಗಿದೆ ಅನ್ನೋಂಥ ಮಾಹಿತಿ ಹಿನ್ನೆಲೆಯಲ್ಲಿ ಇದೀಗ ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೊಮ್ಮೆ ಅದನ್ನು ರಿಪೇರಿ ಮಾಡಿ ಕೊಡಿ ಅನ್ನೋಂಥ ಮನವಿಯನ್ನು ಮಾಡಿದ್ದಾರೆ ದರ್ಶನ್ ಅವರು ಅಂತ ಹೇಳಲಾಗ್ತಾ ಇದೆ. ಆದರೆ ಇದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಸೂಪರಿಂಟೆಂಡೆಂಟ್ ಅವರೇ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಟಿವಿಯನ್ನು ಕೊಡಲಾಗಿತ್ತು, ತದನಂತರ ತಾಂತ್ರಿಕ ದೋಷದಿಂದ ಇದೀಗ ಹೊರಗಡೆ ತೆಗೆದುಕೊಂಡು ಬರಲಾಗಿದೆ. ಮತ್ತೊಮ್ಮೆ ಅದನ್ನು ರಿಪೇರಿ ಮಾಡಿಸಿ ಕೊಡ್ತೇವೆ ಅನ್ನೋಂಥ ಮಾಹಿತಿಯನ್ನು ಕೂಡ ಇರತಕ್ಕಂಥ ಜೈಲಿನ ಸೂಪರಿಂಟೆಂಡೆಂಟ್ ಅವರು ನೇರವಾಗಿ ಹೇಳಿದ್ದಾರೆ. ಶ್ವೇತಾ. ಓಕೆ ನರಸಿಂಹಮೂರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.